ದಿನಬಳಕೆಯ ಅಡುಗೆ ಅನಿಲ ದರವನ್ನು ದಿಢೀರಾಗಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಂಕೋಲಾ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಕೋಲಾ ಪಟ್ಟಣದ ಜೈಹಿಂದ್ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಲಯಲ್ಲಿ ಕಟ್ಟಿಗೆ ಬೆಂಕಿ ಉರಿಸಿ ಚಹಾ ತಯಾರಿಸಿದ ಪ್ರತಿಭಟನಾಕಾರರು ಖಾಲಿ ಸಿಲಿಂಡರ್ಗಳನ್ನು ರಸ್ತೆಯಲ್ಲಿಟ್ಟು ಕೈಯಲ್ಲಿ ಘೋಷಣಾ ಪತ್ರ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು. ಸಾಮಾನ್ಯ ಜನರು ಈಗಾಗಲೇ ಬೆಲೆ ಏರಿಕೆಯ ಸಂಕಷ್ಟದಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ಗ್ಯಾಸ್ ದರ ಹೆಚ್ಚಳ ಮಾಡಿರುವುದು ಬಡವರು, ರೈತರು, ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಹೆಚ್ಚುವರಿ ಹೊರೆ ಮತ್ತು ಬರೆ ಹಾಕಿದಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ಗಾಂವ್ಕರ್ ಮಾತನಾಡಿ, ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಜೀವನವನ್ನು ಮತ್ತಷ್ಟು ಸಂಕಷ್ಟಕರಗೊಳಿಸಿದೆ. ಉಜ್ವಲ ಯೋಜನೆಯ ಮೂಲಕ ಉಚಿತ ಗ್ಯಾಸ್ ಎಂಬ ಭರವಸೆ ನೀಡಿ ಗ್ರಾಮೀಣ ಬಡವರನ್ನ ನಂಬಿಸಿದ ಕೇಂದ್ರ ಸರ್ಕಾರ ಈಗ ಅದೇ ಸಿಲಿಂಡರ್ ಪಡೆಯಲು ಹೆಚ್ಚಿನ ಹಣ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಿಸಿದೆ ಎಂದು ಅವರು ಟೀಕಿಸಿದರು. ವಾಣಿಜ್ಯ ಬಳಕೆಯ ಸಿಲಿಂಡರ್ ಕೊರತೆಯಿಂದ ಅನೇಕ ಸಣ್ಣ ಹೋಟೆಲ್ ಉದ್ಯಮಗಳು ಸಂಕಷ್ಟಕ್ಕೀಡಾಗುತ್ತಿವೆ. ಇದೇ ಸ್ಥಿತಿ ಮುಂದುವರಿದರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಲಿದೆ ಎಂದು ಎಚ್ಚರಿಸಿದ ಅವರು, ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ರಷ್ಯಾ ಮತ್ತಿತರ ರಾಷ್ಟ್ರಗಳೊಂದಿಗೆ ಸಮನ್ವಯತೆ ಸಾಧಿಸಿ ರಾಜತಾಂತ್ರಿಕ ನಿಪುಣತೆ ಮೂಲಕ ಬೇರೆ ಬೇರೆ ದೇಶಗಳಿಂದ ಅನಿಲ ಪೂರೈಕೆಗೆ ಒತ್ತು ನೀಡಬೇಕಿದೆ ಎಂದರು. ಕಾಂಗ್ರೆಸ್ ವಕ್ತಾರ ಸಂಭು ಶೆಟ್ಟಿ ಮಾತನಾಡಿ, ದೇಶದ ಜನರ ದೈನಂದಿನ ಅಗತ್ಯತೆಗಳಿಗೆ ಸಂಬಂಧಿಸಿದಂತೆ ಸಮರ್ಪಕ ನೀತಿ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಬಡವರು, ರೈತರು, ವಿದ್ಯಾರ್ಥಿಗಳು, ಯುವಜನರು ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ಕಡೆಗಣಿಸಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಗಾಂವ್ಕರ್ ಮಾತನಾಡಿ, ಮಹಿಳೆಯರ ಪರ ಆಡಳಿತ ನಡೆಸುತ್ತಿರುವುದಾಗಿ ಹೇಳಿಕೊಳ್ಳುವ ಮೋದಿ ಸರ್ಕಾರವೇ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ದರವನ್ನು ಹೆಚ್ಚಿಸುವ ಮೂಲಕ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ನರೇಗಾ ಯೋಜನೆಯ ಸ್ವರೂಪ ಬದಲಾವಣೆ ಗ್ರಾಮೀಣ ಬಡ ಕೂಲಿಕಾರರ ಜೀವನಕ್ಕೂ ಹೊಡೆತ ನೀಡಿದೆ ಎಂದು ಹೇಳಿದರು. ಇವತ್ತು ಮೋದಿಜಿಯವರು ಯುದ್ಧ ಪ್ರಾರಂಭವಾಗಿ ಒಂದು 10 ದಿನ ಆಗಲಿಲ್ಲ, ಈಗಾಗಲೇ ಕೂಡಲೇ 60 ರೂಪಾಯಿಯನ್ನ ನಮ್ಮ ಮಹಿಳೆ ಸಿಲಿಂಡರ್ ಮೇಲೆ ಅವರು ಬೆಲೆಯನ್ನ ಏರಿಸಿದ್ದಾರೆ. ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಮುಂದೆ ಮಹಿಳೆಯರಿಗೆ ಹೇಳಿದ್ದು ನಿಮ್ಮ ಕಣ್ಣೀರನ್ನು ಒರೆಸುತ್ತೇವೆ ಅನ್ನೋ ಹೇಳಿಕೊಂಡು ಅವಾಗ ಹೇಳಿದಂತ ಮೋದಿಜಿಯವರು ಇವತ್ತು ಪುನಃ ನಮ್ಮ ಮತ್ತೆ ಕಟ್ಟಿಗೆಯಲ್ಲಿ ನಮ್ಮನ್ನು ನುಗ್ಗುವಂತೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ಈಗಾಗಲೇ ಈಗ ಯುದ್ಧ ಪ್ರಾರಂಭ ಆಗಿದೆ. ಹೌದು, ಅದಲ್ಲ ಅಂತ ಹೇಳುತ್ತಿಲ್ಲ. ಯುದ್ಧ ಪ್ರಾರಂಭ ಆದ್ರೆ ದೇಶವನ್ನ ಉಳಿಸ್ಕೊಳ್ಬೇಕಾದದ್ದು ಯಾರ ಕೈಯಲ್ಲಿದೆ? ನಮ್ಮ ಜನತೆಗೆ ಏನು ಇದನ್ನು ಕೊಡಬೇಕಾಗಿದ್ದು ಮೋದಿಜಿ ಅವರ ಕೈಯಲ್ಲಿದೆ. ಆದ್ರೆ ಈ ರೀತಿಯಾಗಿ ನಮ್ಮನ್ನ ಹೆಣ್ಣು ಮಕ್ಕಳನ್ನ ಕಣ್ಣೀರಲ್ಲಿ ಕೈ ತೊಳಿಸುವಂತ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಹೋಟೆಲ್ಗಳಲ್ಲಿ ಇರ್ಬೋದು, ವಾಣಿಜ್ಯ ಸಿಲಿಂಡರ್ಗಳು ಸಹ ಏರ್ತಾ ಇದೆ, ಎಲ್ಲ ಹೋಟೆಲ್ಗಳಲ್ಲಿ ಸಹ ಬಂದಾಗ್ತಾ ಇದೆ. ಎಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ದೇಶದ ಯುದ್ಧದ ಈ ಪರಿಸ್ಥಿತಿಯಲ್ಲಿ ದೇಶ ಯಾವ ರೀತಿ ಆಗ್ಬಹುದು ಅನ್ನೋದು ನಾವು ಇವತ್ತೆಲ್ಲ ಮನದಟ್ಟನ್ನು ಮಾಡ್ಕೊಳ್ಬೇಕಾಗಿದೆ. ಅದೇ ರೀತಿ ಪ್ಲಾನಿಂಗ್ ಇಲ್ಲ, ಮತ್ತೆ ಇಂಟರ್ನಲ್ ಕಂಟ್ರೋಲ್ ಇಲ್ಲ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಜಾಹೀರಾಯಿತು. ಯಾಕಂತ ಹೇಳಿದ್ರೆ ಕೇವಲ ಯುದ್ಧ ಪ್ರಾರಂಭ ಆಗಿ ಆ ಯುದ್ಧದ ಪರಿಣಾಮ ನೇರವಾಗಿ ಭಾರತದ ದೇಶದ ಮೇಲೆ ಯಾವುದೇ ಪರಿಣಾಮ ಇಲ್ಲದಿದ್ದರೂ ಇನ್ನು ನಾವು ನಮ್ಮ ದೈನಂದಿನ ಬದುಕಿಗಾಗಿ ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾರದಾ ರಾಥೋಡ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಹಾಗೂ ತಾಲೂಕು ಕಾಂಗ್ರೆಸ್ಸಿನ ವಿವಿಧ ವಿಭಾಗಗಳ ಪ್ರಮುಖರು, ಪಕ್ಷದ ಹಿರಿಕಿರಿಯ ಮುಖಂಡರು, ಕಾರ್ಯಕರ್ತರು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ತಕ್ಷಣವೇ ಗ್ಯಾಸ್ ದರವನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಳ್ಳಿಗಳಿಗೂ ವಿಸ್ತರಿಸುವುದಾಗಿ ಎಚ್ಚರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.